ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕಾರ್ತಿಕೋತ್ಸವ ಪ್ರಣತಿ ಬೆಳಗಿಸಿ ಭಕ್ತಿ ಸಮರ್ಪಿಸಿದ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಆಗ್ರಹಿಸಿಕೊಂಡು ಬರಲಾಗಿದೆ. ಫಲಿತಾಂಶ ಶೂನ್ಯವಾಗಿರುವ ಹಿನ್ನೆಲೆಯಲ್ಲಿ ದಿನಾಂಕ 16ರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ವೇಳೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಮಾದಿಗ ದಂಡೂರ ವಿಜಯನಗರ ಜಿಲ್ಲಾ ಸಮಿತಿಯು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ಮಾದಿಗ ಸಂಘಟನೆ ಒಕ್ಕೂಟದಿಂದ ಬೆಳಗಾವಿ ಸಮಾವೇಶ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ಇಡೀ ರಾಜ್ಯದಂತ ಎಲ್ಲ ಮಾದಿಗ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಒಂದು ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಸಮಾವೇಶದಲ್ಲಿ ಮಾಡ್ತಾ ಇದ್ದೀವಿ. 16ನೇ ತಾರೀಕು ಎಲ್ಲ ಶಾಸಕರ ಮನೆ ಮುಂದೆ ಪಕ್ಷಾತೀತವಾಗಿ JDS, ಕಾಂಗ್ರೆಸ್ಸು, BJP ಶಾಸಕರ ಯಾವುದೇ ಪಕ್ಷ ಭೇದ ಮರೆತು ನಮ್ಮೆಲ್ಲ ಒಕ್ಕೂಟದ ಸಂಘಟನೆ, ಮಾದಿಗ ಸಂಘಟನೆ ಒಕ್ಕೂಟಗಳು, ವಿವಿಧ ಸಂಘಟನೆಗಳು ಶಾಸಕರ ಮನೆ ಮುಂದೆ ಅಲಿಗೆಯನ್ನು ಬಾರಿಸಿ ಅವರಿಗೊಂದು ಮನವಿ ಪತ್ರವನ್ನು ಕೊಟ್ಟು ಮಾದಿಗ ಸಮಾಜದ ಪರವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕಂತ ಮನವಿ ಪತ್ರವನ್ನು ಕೊಡೋದನ್ನ ಒಂದು ಕಾರ್ಯಕ್ರಮ ಇದೆ. ಅದೇ ರೀತಿ 16ನೇ ತಾರೀಕು ಬೆಳಗಾವಿ ಸಮಾವೇಶಕ್ಕೆ ಇಡೀ ರಾಜ್ಯಾದ್ಯಂತ ಈಗ ಬರ್ತಾ ಇದ್ದಾರೆ. ಅದರಂತೆ ನಮ್ಮ ವಿಜಯನಗರ ಜಿಲ್ಲೆಯಿಂದ ಕೂಡ ನಮ್ಮೆಲ್ಲ ತಾಲೂಕುಗಳು ವಿಧಾನಸಭಾ ಕ್ಷೇತ್ರದ ವಾರು ಸುಮಾರು ಒಂದು 300 ವೆಹಿಕಲ್ ತಗೊಂಡು ನಾವು ಬರೀತೀವಿ. ಇಲ್ಲ, ತಾವು ಮೊನ್ನೆ ನಮ್ಮ ಮಾದಿಗ ದಂಡದ ನರಸಪ್ಪ ಅವರು ನಿಮಗೆ ಹೇಳಿದ್ರು, ಈ ಥರ ಖರ್ಗೆ ಅವರೇ ಇದಕ್ಕೆ ಕಾರಣ ನಮಗೆ ಒಳ ಮೀಸಲಾತಿ ಆಗಲಿಕ್ಕೆ ಆಪಾದನೆ ಮಾಡಿದರು, ಅದು ಸರಿನಾ ಅಂತ ಕೇಳಿದ್ರಿ. ಇವತ್ತು ನಮ್ಮ ಅಂಬೇಡ್ಕರ್ ಸಂಘದ ಗೌರವಾಧ್ಯಕ್ಷರು ಅದನ್ನು ಸ್ಪಷ್ಟಪಡಿಸಿದ್ರು, ಹೌದನ್ನೋ ರೀತಿಯಲ್ಲಿ ಹೇಳಿದರು. ಇದು ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಕಾಂಗ್ರೆಸ್ಸಿನ ಇದ್ದಂಥ ಸಮುದಾಯಗಳು SC ಪಟ್ಟಿಯಲ್ಲಿ ಏನು ಸೇರ್ಕೊಂಡು ಆ ಸಮುದಾಯಗಳೇ ವ್ಯಾಪಕವಾಗಿ ವಿರೋಧ ಮಾಡ್ತಾ ಇರೋದು. ಅದೇ SC ಸಮುದಾಯ ಇರ್ತಕ್ಕಂಥ BJPಯಲ್ಲಿ ಇರ್ತಂಥ ಎಲ್ಲ ಸಮಾಜದ ನಾಯಕರು, ಬೋವಿ, ಕೊರಚ, ಕೊರ್ಮ ಎಲ್ಲ ಸಮಾಜದವರು ಕೂಡ ಒಳ ಮೀಸಲಾತಿ ಪರ ಇದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಈ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಇದೆ, ಪರಮೇಶ್ವರ್ ಅವರ ವಿರೋಧ ಇದೆ, ಮಹದೇವಪ್ಪರ ವಿರೋಧ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇವತ್ತು ಅವರಿದ್ದಂಥ ಸ್ಥಾನಮಾನ ನೋಡಿದರೆ ಒಳ ಮೀಸಲಾತಿ ನಾವೇನು ಎಡಬಲ ಅಣ್ಣ ತಮ್ಮ ಅಂತ ಏನು ಹೇಳ್ತಾ ಇದ್ವಿ, ಅವರು ಮನಸ್ಸು ಮಾಡಿದ್ರೆ 24 ಅವರ್ಸಲ್ಲಿ ಇವತ್ತು ಜಾರಿ ಆಗುತ್ತೆ. ಅಂಥ ಸ್ಥಾನದಲ್ಲಿ ಅವರಿದ್ದಾರೆ ಖರ್ಗೆಜಿ ಅವರು ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ಅಣ್ಣ ತಮ್ಮರು ಒಳ ಮೀಸಲಾತಿ ಪರ ಇದ್ದರೆ ಒಂದು ತಟ್ಟೆಯಲ್ಲಿ ಇದ್ದಂಥ ಹಣ್ಣವನ್ನು ಸಮಾನಾಗಿ ಹಂಚ್ಕೊಂಡು ತಿನ್ನೋದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟರೆ ಇದೇನು ದೊಡ್ಡ ವಿಚಾರ ಇಲ್ಲ. ಇದು ನಾವು ಬೀದಿಗೆ ಹೋರಾಟ ಮಾಡೋ ಅಗತ್ಯನೇ ಇಲ್ಲ. 30 ವರ್ಷ ಹೋರಾಟ ಮಾಡಿದ್ದೀವಿ. ಏನು ತಾಂತ್ರಿಕ ಸಮಸ್ಯೆ ಇತ್ತು, 341ಗೆ ಅಮೆಂಡ್ಮೆಂಟ್ ತರಬೇಕಂತ ಒಂದು ಗೊಂದಲದಲ್ಲಿ ಒಂದು ಹೇಳ್ತಾ ಇದ್ರು, ಇಷ್ಟು ದಿನ ಒಂದು ನೆಪ ಹೇಳ್ತಾ ಇದ್ರು, ಅದು ಕೂಡ ಕ್ಲಿಯರ್ ಆಗಿದೆ. ಇವತ್ತು ಸುಪ್ರೀಂ 7 ಬೆಂಚಲ್ಲಿ ಆ ರಾಜ್ಯಗಳಿಗೆ ಅಧಿಕಾರ ಇದೆ ಒಳ ಮೀಸಲಾತಿಗೆ ಕೊಡ್ಬೋದು ಅಂತ ಹೇಳಿ. ಇವತ್ತು ಕೇವಲ ಒಂದು ರಾಜ್ಯ ಸರ್ಕಾರ ಮನಸ್ಸು ಮಾಡಿಬಿಟ್ರೆ ಇವತ್ತು ಈ ಸಮಸ್ಯೆ 30 ವರ್ಷದ ಸಮಸ್ಯೆನ ಅವರೇ ಬಗೆಹರಿಸಿದಂಗಾಗುತ್ತೆ. ಇಷ್ಟು ದಿನ ಒಂದು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇ ಮಾಡದಂಥವ್ರು BJP ರೆಕಮೆಂಡ್ ಮಾಡ್ತು, ಕೇಂದ್ರ ಸರ್ಕಾರದಲ್ಲಿದ್ದ BJP ಸರ್ಕಾರ ಅದರ ಪರ ಮಾತಾಡಿ ಒಳ ಮೀಸಲಾತಿ ಪರವಾಗಿ ಇನ್ಫೀಡ್ ಆಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ಒಳ ಮೀಸಲಾತಿಯನ್ನು ಇವತ್ತು ತೀರ್ಪು ಬರಂಗೆ ಪ್ರಮುಖ ಪಾತ್ರ ವಹಿಸ್ತು. ಆದರೆ ಇವರು ನಾವು ಒಳ ಮೀಸಲಾತಿ ಮಾಡ್ತೀವಿ, ಸದಾಶಿವ ಜಾರಿ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋವಲ್ಲಿ ಚಿತ್ರದುರ್ಗದಲ್ಲಿ SC ST ಸಮಾವೇಶದಲ್ಲಿ ಖರ್ಗೆ ಅವರು, DK ಶಿವಕುಮಾರ್ ಅವರು, ಮಹದೇವಪ್ಪ ಅವರು, H ಆಂಜನೇಯ ಅವರು ಎಲ್ಲರಿಗಿತ್ತು ಮಾತು ಕೊಟ್ಟು ಇವತ್ತು ಕ್ಲಿಯರ್ ಇದ್ದದ್ದನ್ನು ಮಾಡೋಕ್ಕೆ ಇವರು ಇಂದು ಮುಂದೆ ನೋಡ್ತಾ ಇದ್ದಾರೆ. ನನ್ನ ಹೆಸರು ಬಲವಂತ ಶ್ರೀರಾಮಣ್ಣ ಅಂತ, ದಲಿತ ಮುಖಂಡರು, ನಗರಿ ಬೊಮ್ಮನಹಳ್ಳಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಲ್ಲಿ
1,74,992 ಒಟ್ಟು ಪರಿಶಿಷ್ಟ ಜಾತಿಗಳಿದ್ದಾವೆ. ಇದರ ಆಧಾರದ ಮೇಲೆ ಇವತ್ತು ಒಳ ಮೀಸಲಾತಿಯನ್ನು ಮೊದಲೇ ಗುಂಪಾದಂಥ ಎಡ ಗುಂಪು ಅಂದರೆ ಮಾದಿಗ ಸಮಾಜ ಮತ್ತು ಉಪಜಾತಿಗಳಿಗೆ ಇದರ ಜನಸಂಖ್ಯೆ 32,60,248 ಇದೆ. ಇದರ ಆಧಾರದ ಮೇಲೆ 6% ಇವತ್ತು ಮೀಸಲಿರಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಸಮುದಾಯದ ವಲಯ ಸಮುದಾಯದ ಎರಡನೇ ಗುಂಪಾದಂಥ ವಲಯ ಮತ್ತು ಉಪಜಾತಿಗಳಿಗೆ 5.5% ಕೊಟ್ಟು ಅದರ ಜನಸಂಖ್ಯೆ 32,59,482 ಜನಸಂಖ್ಯೆ ಆಧಾರದ ಮೇಲೆ 5.5% ಕೊಡುವಂಥದ್ದಾಗಿದೆ. ಅದೇ ರೀತಿ ಸ್ಪರ್ಶ ಸಮಾಜಗಳಾದಂಥ ಮೂರನೇ ಗುಂಪಾದಂಥ ಬೋವಿ, ಬಂಜಾರ, ಕೊರಚ ಮತ್ತು ಕೊರಮ ಈ ಸಮಾಜದ ಜನಸಂಖ್ಯೆ 26,51,067 ಜನಸಂಖ್ಯೆ ಆಧಾರದ ಮೇಲೆ 4% ಕೊಡುವಂಥದ್ದು ವ್ಯವಸ್ಥೆ ಆಗಿದೆ. ಅದೇ ರೀತಿಯಾಗಿ ಕೊನೆಯ ಗುಂಪು ಅಂದರೆ ಮಾದಿಗ ಸಮಾಜಕ್ಕೆ ವಲಯ ಮತ್ತು ಗುಂಪುಗಳಿಗೆ ಸಣ್ಣ ಸಣ್ಣ ಗುಂಪುಗಳಾದಂಥ ದಕ್ಕಲಿಗ ಮತ್ತು ಮೂಚಿ ಸಮಾಜದ ಸಂಬಂಧಪಟ್ಟಂಥ ಅಲೆಮಾರಿ ಜಾತಿಗಳು ಇದು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ 5,85,570 ಜನಸಂಖ್ಯೆ ಇದೆ. ಇದಕ್ಕೂ ಸಹಿತ 1% ಕೊಟ್ಟು ಇವತ್ತು 101 ಜಾತಿಯಲ್ಲಿ ಬರುವಂಥ ಎಲ್ಲ ಜಾತಿಗೂ ಜನಸಂಖ್ಯೆ 2011ರ ಜನಗಣತಿ ಆಧಾರದ ಮೇಲೆ ಇವತ್ತು ಎಲ್ಲರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಅಂದರೆ ಅರುಣ್ ಮಿಶ್ರಾ ಅವರು ಹೇಳಿದ ಹಾಗೆ ಒಂದು ಪುಟ್ಟಲ್ಲಿರ್ತಕ್ಕಂಥ ಹಣ್ಣನ್ನು ಯಾರು ದುರ್ಬಲರು ಬಲಹೀನರಿದ್ರು ಅವ್ರಿಗೆ ಸಹಿತ ಸಮಪಾಲು ಬರಬೇಕು. ಯಾರು ಶಕ್ತಿಹೀನರಿದ್ರು ಬಲಾಢ್ಯವಾಗಿದ್ರು ಅವರಿಗೆ ಅವ್ರ ಪಾಲು ಆಗ್ತಾ ಇತ್ತು. ಆ ಆಧಾರದ ಮೇಲೆ ಇವತ್ತು ಅರುಣ್ ಮಿಶ್ರಾ ಅವರ ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರ ಆಧಾರದ ಒಂದು ಉದಾಹರಣೆ ಇಟ್ಕೊಂಡು ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಒಳ ಮೀಸಲಾತಿ ಜಾರಿಯಾಗಿದೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಬೆಳವಣಿಗೆ. ಆ ನಿಟ್ಟಿನಲ್ಲಿ ಇದಕ್ಕೆಲ್ಲರೂ ಸಹಿತ ಪಕ್ಷಾತೀತವಾಗಿ ಎಲ್ಲ ಪರಿಶಿಷ್ಟ ಜಾತಿ ಬರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೊಟ್ಟು ಈ ಒಳ ಮೀಸಲಾತಿಗೆ ಒಂದು ಸಹಕಾರ ನೀಡಬೇಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಎಚ್ ಪೂಜಪ್ಪ ಅಡಗ್ಲಿ, ದಲಿತ ಮುಖಂಡರು ಅಡಗ್ಲಿ. ಧನ್ಯವಾದಗಳು. ಚಿತ್ತವಾಡ್ಗಿ ರೈಲ್ವೆ ಎಲ್ಸಿ ಗೇಟ್ ನಂಬರ್ 5ರಲ್ಲಿ 40ರಿಂದ 60 ನಿಮಿಷದವರೆಗೆ ಗೇಟ್ ಹಾಕಲಾಗ್ತಿತ್ತು. ಇದರಿಂದ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆ ಆಗ್ತಿತ್ತು. ಈ ಕುರಿತಾಗಿ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ರೈಲ್ವೆ ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿ ಎಲ್ಸಿ ಗೇಟ್ ನಂಬರ್ 5ರಲ್ಲಿ ಇಂಟರ್ಲಾಕ್ ಸಿಸ್ಟಮ್ ಅಳವಡಿಸಿ ಕೇವಲ 10 ನಿಮಿಷಗಳ ಕಾಲ ಗೇಟ್ ಬಂದ್ ಮಾಡುವ ವ್ಯವಸ್ಥೆ ಕಲ್ಪಿಸಲು ರೈಲ್ವೆ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ನಾನು BM ಗುರುಮೂರ್ತಿ ಅಂತ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇಲ್ಲಿ LC ನಂಬರ್ 5 ಏನಿದೆ, ಚಿತ್ತವಾಡ್ಗಿ ಲೆವೆಲ್ ಕ್ರಾಸಲ್ಲಿ LC ನಂಬರ್ 5 ಏನು ಬರುತ್ತೆ, ಈ 5 ಲೆವೆಲ್ ಕ್ರಾಸನ್ನು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾವು ಮಾನ್ಯ ಶಾಸಕರನ್ನು MP ಗಳನ್ನು ಈಗ 5 ವರ್ಷದಿಂದ ನಾವು ರಿಕ್ವೆಸ್ಟ್ ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಮನ್ನಣೆಯನ್ನು ಅವ್ರು ಕೇಳಿ ಈಗ ಮೊದಲು ಏನಾಗಿತ್ತು, ಇಲ್ಲಿ ಬಂದು ಟ್ರೈನ್ ಇಲ್ಲಿ ನಿಂತಿರೋದು, ಎಲ್ಲರೂ ಪಾಸ್ ಆದಮೇಲೆ ಆಮೇಲೆ ಗೇಟ್ ಬಂದ್ ಮಾಡಿ ಸಂಚಾರ ಬಂದ್ ಮಾಡ್ತಿದ್ರು. 5 ಬೇಡ 10 ನಿಮಿಷ ಬಂದ್ ಮಾಡ್ತಿದ್ರು. ಆವಾಗ ನಮಗೆ ಅಂಥ ತೊಂದರೆ ಆಗಿರಲಿಲ್ಲ. ಈಗ ಕಳೆದ 1 ವಾರದಿಂದ ಬ್ಯಾಸನಕೆರೆಯಲ್ಲಿ ಟ್ರೈನ್ ಬಿಟ್ಟಾಗಲೇ ಇಲ್ಲಿ ಗೇಟ್ ಬಂದ್ ಮಾಡೋದ್ರಿಂದ 45 ನಿಮಿಷದಿಂದ 60 ನಿಮಿಷದವರೆಗೆ ಗೇಟ್ ಬಂದ್ ಮಾಡೋದ್ರಿಂದ ಇಲ್ಲಿ ಸಂಚಾರಕ್ಕೆ ತೊಂದರೆ ಆಗಿದೆ. ಸಂಚಾರಕ್ಕೆ ತೊಂದರೆ ಆಗಿ ಇಲ್ಲಿ ಕಲ್ಯಾಣ ನಗರ, ಸಾಯಿರಾಮ್ ಬಡಾವಣೆ, ಚಿತ್ತವಾಡ್ಗಿ, ಖಾಜಾನಗರ, ದೇವಿನಗರ ಎಲ್ಲರೂ ಇಲ್ಲಿ ಹೋಗ್ತಕ್ಕಂಥ ಎಲ್ಲ ಇದು ಸಾಧಾರಣ ಒಂದು 25-30 ಸಾವಿರ ಜನ ಪ್ರತಿದಿನ ನಗರಕ್ಕೋಸ್ಕರ ನಾವು ಸಂಪರ್ಕ ಪಡೆದಿರಬೇಕಿಲ್ಲಿ. ಈ ಸಂಪರ್ಕ ಬಿಟ್ಟರೆ ಬೇರೆ ಯಾವುದೂ ಸಂಪರ್ಕ ಇಲ್ಲ. ಹಾಗಾಗಿ ಇದನ್ನು ಸರಿ ಮಾಡಿಕೊಡಿ ಅಂಥೇಳಿ ನಿನ್ನೆ ಮಾನ್ಯ ಶಾಸಕರ ಮತ್ತು ನಮ್ಮ ಸಹಾಯಕ ಆಯುಕ್ತರ ಅವರ ಮುಂದಾಳತ್ವದಲ್ಲಿ ನಿನ್ನೆ ಒಂದು ರೈಲ್ವೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯ ಪ್ರಕಾರ ತಕ್ಷಣ ನಮಗೆ 10 ನಿಮಿಷಕ್ಕಿಂತ ಹೆಚ್ಚಿನ ಟೈಮು ನಮಗಿಲ್ಲಿ ಯಾವುದೇ ವಾಹನಗಳನ್ನು ನಿಲ್ಲಿಸಬಾರ್ದು ಅಂಥೇಳಿ ಅವರು ಸಹಾಯಕ ಆಯುಕ್ತರು ತಿಳಿಸಿದ್ದಾರೆ. ಅದಕ್ಕೆ ಅವರು ಒಂದು ಇಂಟರ್ಲಾಕಿಂಗ್ ಸಿಸ್ಟಮನ್ನು ಮಾಡ್ತೀವಿ, ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡೋದಕ್ಕೆ ನಮಗೆ 3 ತಿಂಗಳ ದಿನ ಟೈಮ್ ಬೇಕು ಅಂತ ಕೇಳಿದ್ದಾರೆ. ನಾವು ಅದಕ್ಕೆ ಕೇಳಿದ್ವಿ, ನೀವು 3 ತಿಂಗಳು 2 ತಿಂಗಳು 1 ತಿಂಗಳು ಅನ್ನೋದು ಪ್ರಶ್ನೆ ಅಲ್ಲ, ಇಂಟರ್ಲಾಕಿಂಗ್ ಸಿಸ್ಟಮ್ ಆಗೋವರೆಗೂ ಈ ಸಿಸ್ಟಮನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಭರವಸೆ ಸಿಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಅದರ ಬಗ್ಗೆ ಇನ್ನು ಮುಂದೆ ಕೂಡ ಅದೇ ಹೋರಾಟವನ್ನು ಮುಂದುವರಿಸೋಣ ಅಂತೇಳಿ ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರನ್ನು ನಾನು ವಿನಂತಿ ಮಾಡ್ತೀನಿ.
ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಗುರುಮೂರ್ತಿಯವರು ಮಾತಾಡಿದ್ದಾರೆ. ರಾಮಕೃಷ್ಣ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ. LC ಗೇಟ್ ನಂಬರ್ 5 ಚಿತ್ತವಾಡಗಿ ಅಂದರೆ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಈ ಒಂದು ಗೇಟಿನ ಮೂಲಕ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ಇಲ್ಲಿ ವಿಜಯನಗರ ಕಾಲೇಜಿದೆ, ಸರ್ಕಾರಿ ಕಾಲೇಜಿದೆ ಮತ್ತು ಸರ್ಕಾರಿ ಬಾಲಕಿಯರ ಕಾಲೇಜಿದೆ, ಆಸ್ಪತ್ರೆಗಳಿದ್ದಾವೆ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಈ ಗೇಟನ್ನು ದಾಟೇ ಹೋಗಬೇಕು. ಆದರೆ ಏನಾಗ್ತಿತ್ತಂದರೆ ಈ ಗೇಟ್ ದಾಟುವ ಸಂದರ್ಭದಲ್ಲಿ 45ರಿಂದ 60 ನಿಮಿಷಗಳ ಕಾಲ ಗೇಟ್ ಮುಚ್ಚೋದರಿಂದ ಏನಾಗ್ತಾಯಿತ್ತು, ಸಕಾಲದಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ ಹೋಗೋಕ್ಕಾಗ್ತಿರಲಿಲ್ಲ, ರೋಗಿಗಳು ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗೋಕ್ಕಾಗ್ತಿದ್ದಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಇದೆಲ್ಲ ತೊಂದರೆ ಇತ್ತು. ಈ ನಿಟ್ಟಿನಲ್ಲಿ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಅಧ್ಯಕ್ಷರಿಗೆ ಮತ್ತು ಕಾರ್ಯಕಾರಿ ಸಮಿತಿಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಒಂದು ನಿರಂತರವಾಗಿ ಕಳೆದ 2-3 ವರ್ಷಗಳಿಂದ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದೇಳಿ ಹುಬ್ಬಳ್ಳಿಯವರೆಗೆ ಕೂಡ ಹೋದರು. ಹಿಂದೆ ನಮ್ಮ ಮಾಜಿ ಸಂಸದರ ಒಂದು ನೇತೃತ್ವದಲ್ಲಿ ಹುಬ್ಬಳ್ಳಿ ಕೂಡ ಹೋದರು. ಆದರೂ ಕೂಡ ಈ ಒಂದು ಸಮಸ್ಯೆ ನಿವಾರಣೆಯಾಗಿರಲಿಲ್ಲ. ನಿನ್ನೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಮಾನ್ಯ ಶಾಸಕರ ಒಂದು ವಿಶೇಷ ಕಾಳಜಿ ಮತ್ತು ಅವರ ಒಂದು ಸೂಚನೆ ಮೇರೆಗೆ ನಿನ್ನೆ ಸಹಾಯಕ ಆಯುಕ್ತರ ಒಂದು ಕಾರ್ಯಾಲಯದಲ್ಲಿ ಒಂದು ಸಭೆ ಆಯಿತು. ರೈಲ್ವೆ ಅಧಿಕಾರಿಗಳು ಕೂಡ ಬಂದಿದ್ದರು. ಈಗ ಏನಾಗ್ತಾ ಇದೆ, ಈಗಾಗಲೇ ಜಾರಿಯಾಗಿರುವಂತೆ ಇನ್ನು ಮುಂದೆ LC ಗೇಟ್ ನಂಬರ್ 5 ಇಲ್ಲಿ ಗಂಟೆಗಟ್ಟಲೆ ತಾಸುಗಟ್ಟಲೆ ಗೇಟ್ ಮುಚ್ಚೋದಿಲ್ಲ. 10ರಿಂದ 15 ನಿಮಿಷಗಳ ಕಾಲ ಮಾತ್ರ ಗೇಟ್ ಮುಚ್ತಾರೆ. ಇದು ತಾತ್ಕಾಲಿಕವಾದಂಥ ವ್ಯವಸ್ಥೆ ಮತ್ತು ಶೀಘ್ರದಲ್ಲಿ ಅಧ್ಯಕ್ಷರು ಹೇಳ್ದಂಗೆ ಇಲ್ಲಿ ಒಂದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಥವಾ ಒಂದು ಹೊಸ ಸಿಗ್ನಲ್ ಅಳವಡಿಕೆಯ ನಂತರ ಈ ಭಾಗದ ಜನರಿಗೆ ಈ ಒಂದು ಗೇಟ್ ಮುಚ್ಚುವಿಕೆಯ ಒಂದು ಸಮಸ್ಯೆಯಿಂದ ಒಂದು ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ. ಇದು ಈಗಾಗಲೇ ಜಾರಿಗೆ ಬಂದಿದೆ. ಅದರ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ವಿಚಾರ ಏನಂದರೆ, ಈ ಚಿತ್ತವಾಡಗಿ, ಹೊಸೂರು, ಹಾನಗಲ್ಲು, ಇಪ್ಪತ್ತೇರಿ ಮಗಾಣಿಗಳಿಗೆ ಹೋಗತಕ್ಕಂಥ ರೈತರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ISR ಗೇಟ್ ಅಂದರೆ ISR ಕಾಂಪೌಂಡ್ ಪಕ್ಕದಲ್ಲಿರ್ತಕ್ಕಂಥ ಒಂದು ರೈಲ್ವೆ ಗೇಟ್ಗೆ ಒಂದು ಫ್ಲೈಓವರ್ ಮೇಲು ಸೇತುವೆ ಮಾಡಬೇಕೆನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ನಾವು LC ಗೇಟ್ ನಂಬರ್ನಲ್ಲಿ ಮೇಲು ಸೇತುವೆ ಮಾಡಬೇಕು ಅಂತಂದೇಳಿ ರೈಲ್ವೆ ಸಚಿವರನ್ನೇ ಖುದ್ದಾಗಿ ಕಂಡಿದ್ದೀವಿ. ಅದರ ಜೊತೆಗೆ ಲೋಕಸಭಾ ಸದಸ್ಯರಿಗೆ ಕೂಡ ಮನವಿ ಕೊಟ್ಟಿದ್ದೀವಿ. ಅವರು ಕೂಡ ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮತ್ತು ನಿನ್ನೆ ವಿಜಯನಗರ ಜಿಲ್ಲಾಡಳಿತದ ಪರವಾಗಿ ಸಹಾಯಕ ಆಯುಕ್ತರ ಒಂದು ಕಚೇರಿಯಲ್ಲಿ ಕೂಡ ನಾವು LC ಗೇಟ್ ನಂಬರ್ 4 ಅಲ್ಲಿ ಮೇಲು ಸೇತುವೆ ಮಾಡಬೇಕು, ಫ್ಲೈಓವರ್ ಮಾಡಬೇಕು. ಇದರಿಂದ ರೈತರಿಗೆ ಮತ್ತು ಹೊಸೂರು ದೇವತೆ ಹೊಸೂರಮ್ಗೆ ಹೋಗ್ಲಕ್ಕಂಥ ದೇವರಿಗೆ ಮತ್ತು ಇಲ್ಲಿಂದ ಹುಲಿಗೆಮ್ಗೆ ಹೋಗ್ತಕ್ಕಂಥ ಒಂದು ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಿನ್ನೆ ಸಹಾಯಕ ಆಯುಕ್ತರ ಒಂದು ಕಚೇರಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಆಯುಕ್ತರು ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾನು ಕೂಡ ವಿಜಯನಗರ ಜಿಲ್ಲಾಡಳಿತದ ಮೂಲಕ ನೈಋತ್ಯ ರೈಲ್ವೆ ವಲಯಕ್ಕೆ ಅಲ್ಲಿ ಮೇಲು ಸೇತುವೆಯ ಅಗತ್ಯದ ಬಗ್ಗೆ ಒಂದು ಪತ್ರ ಬರಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮ ಕಲ್ಯಾಣ ನಗರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಅವರ ನೇತೃತ್ವದಲ್ಲಿ ಒಂದು ಸಂಘಟಿತ ಪ್ರಯತ್ನ ಆಗಿದೆ. ಇಷ್ಟು ವರ್ಷಗಳ ಕಾಲ ಆ ರೀತಿಯ ಹೋರಾಟವನ್ನು ಯಾರೂ ಮಾಡಲಿಲ್ಲ, ಬಟ್ ಅವರು ಮಾಡಿದ್ದಾರೆ. ಆ ಒಂದು ಸಂಘದ ಒಂದು ಪ್ರಯತ್ನದಿಂದ ಈ ಕೆಲಸ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕರಿಗೆ, ಸಹಾಯಕ ಆಯುಕ್ತರಿಗೆ ಮತ್ತು ಶಾಸಕರ ಆಪ್ತ ಕಾರ್ಯದರ್ಶಿಯಾದ ಅನಿಲ್ ಜೋಶಿಯವರು ಕೂಡ ಒಂದು ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿಜಯನಗರ ಜಿಲ್ಲಾ ಘಟಕದಿಂದ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಸಂಯುಕ್ತ ಜನತಾದಳ ಅಧ್ಯಕ್ಷ ಮಹಿಮಾ ಪಾಟೀಲ್ ರವರು ಮಾತನಾಡಿ, ಜೆಸಿಬಿಯಂತ ಪಕ್ಷಗಳಿಗೆ ನಾವು ಅಧಿಕಾರ ನೀಡುತ್ತಿರುವ ಭಾಗವಾಗಿ ಪರಿಸರದ ಮೇಲೆ ಅತ್ಯಾಚಾರ ನಡೆಯುತ್ತಿದೆ. ಇದನ್ನು ತಡೆಯಲೆಂದೇ ದಿನಾಂಕ 22ರಿಂದ ಹರಿಹರದಿಂದ ಕಿಷ್ಕಿಂಧದವರೆಗೆ ಪಾದಯಾತ್ರೆಯನ್ನ ನಡೆಸಿ ಗುಡ್ಡ ಅಗೆಯುವುದನ್ನ ವಿರೋಧಿಸಲಾಗುವುದೆಂದು ತಿಳಿಸಿದ್ದಾರೆ. ನಾವು ಬಹಳ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವೆಲ್ಲರೂ ಇದ್ದೀವಿ. ಅದು ಬರೀ ಭಾರತ ದೇಶ ಅಷ್ಟೇ ಅಲ್ಲ,
ಪ್ರಪಂಚದ ಎಲ್ಲ ದೇಶಗಳು ಕೂಡ ಭಾಳ ವಿಚಿತ್ರವಾದಂಥ ಒಂದು ಸನ್ನಿವೇಶದಲ್ಲಿದ್ದೀವಿ. ಈ ಭ್ರಷ್ಟಾಚಾರ ಅನ್ನೋಂಥದ್ದು ಬರೀ ಭಾರತ ದೇಶದಲ್ಲಿ ಮಾತ್ರ ಇದೆ ಅಂತ ಅನ್ಕೋಬೇಡಿ. ನೀವು ಯಾವುದು ಭಾಳ ಮುಂದುವರೆದ ರಾಷ್ಟ್ರಗಳು ಒಂದು ಕಡೆ ಕೂಡ ಭ್ರಷ್ಟಾಚಾರ ಅನ್ನೋಂಥದ್ದಿದೆ. ನನಗೂ ರವಿಕೃಷ್ಣ ರೆಡ್ಡಿ ಅವರಿಗೂ ಸಾಮಾನ್ಯವಾಗಿ ಒಂದು ವ್ಯತ್ಯಾಸ ಇದೆ. ರವಿಕೃಷ್ಣ ರೆಡ್ಡಿ ಅವರ ಹೋರಾಟ ಭಾಳಷ್ಟು, ನಾನು ಅವರು ಭಾಳಷ್ಟು ಮಾತಾಡ್ತಾ ಇರ್ತೀವಿ. ಅವರ ಹೋರಾಟ ಯಾವಾಗಲೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತ ಮಾಡ್ತಾರೆ. ನಾನು ಯಾವುದ್ರ ವಿರುದ್ಧನೂ ಹೋರಾಟ ಮಾಡೋದು ಬೇಕಾಗಿಲ್ಲ ಅಂತ ನಾನು ಹೇಳೋದು. ಭ್ರಷ್ಟಾಚಾರದ ವಿರುದ್ಧನೂ ಹೋರಾಟ ಮಾಡಬೇಕಾಗಿಲ್ಲ. ನಾವು ಯಾವುದ್ರ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಅಂತ. ಯಾವುದರ ವಿರುದ್ಧವಾಗಿ ಹೋರಾಟ ಅಂತ ನಾವೇನು ಮಾಡ್ತಾ ಬಂದಿದ್ದೀವಿ, ಕಾಲಾನುಕಾಲದಿಂದ ನಾವು ವಿರುದ್ಧದ ಹೋರಾಟ ಅಂತ ಮಾಡ್ತಾ ಬಂದಿದ್ದೀವಿ. 1971ನೇ ಇಸ್ವಿ ಒಳಗೆ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂತಂದೇಳಿ ಒಂದು ಘೋಷಣೆ ಕೂಗಿ ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದರು. ನಿಮ್ಗೆ ಯಾರಿಗಾದ್ರೂ ನೆನಪಿದೆಯಲ್ವ? 71ನೇ ಇಸ್ವಿ ಒಳಗೆ ಸ್ವಲ್ಪ ಪ್ರಬುದ್ಧತ್ವಕ್ಕೆ ಬಂದಿದ್ದಂಥವ್ರಿಗೆ ಗೊತ್ತಿರುತ್ತೆ. ಅವಾಗಲೇ ರಾಜಕೀಯ ಪರಿಜ್ಞಾನ ಯಾರಿಗಾದರೂ ಇದ್ದದ್ದೇ ಆದರೆ ಆವಾಗ 1971ರಲ್ಲಿ ಗರೀಬಿ ಹಟಾವೋ ಅಂತಂದು ಹೇಳಿದರು. ಈಗ ಗರೀಬಿ ಹಟಾವ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಗರೀಬರು ಅಂತ ಅನಿಸ್ತಿದೆ. ನಾವೆಲ್ಲರೂ ಬಡವರು. ನಾವು ಯಾರನ್ನ ಕೇಳಿದ್ರು ನಾವು ಬಡವರು ಅಂತಾರೆ ಹೊರತು ನಾವು ಶ್ರೀಮಂತರು ಅಂತ ಹೇಳೋರ್ನ ಭಾಳ ಕಡಿಮೆ ಜನ ನಾನು ನೋಡಿರೋಂಥದ್ದು. ಅದು ಸಾವಿರಾರು ಕೋಟಿ ಹಣ ಇಟ್ಕೊಂಡವ್ರನ್ನೂ ನೋಡಿದ್ದೀನಿ. ಅದ್ರಾಗೂ ಬಳ್ಳಾರಿ ಜಿಲ್ಲೆ ಒಳಗಡೆ, ಈ ವಿಜಯನಗರ ಜಿಲ್ಲೆ ಒಳಗಡೆ ಸಾವಿರಾರು ಕೋಟಿ ದುಡ್ಡು ಇಟ್ಕೊಂಡ್ರಂತಾರನ್ನ ಭಾಳ ಜನ ನೋಡ್ಬೋದು ಇಲ್ಲಿ. ಆದರೆ ಅವರು ಭಿಕಾರಿಗಳ ಥರ ಮಾಡ್ತಾರೆ. ಅವ್ರು ಮಾಡೋದೆಲ್ಲದು ನಮ್ಮ ಹತ್ರ ಇರೋ ಹಣಕ್ಕೂ ನಮ್ಮ ಮನಸ್ಥಿತಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಅವ್ರಿಗೆ ಅದಕ್ಕೆ ಫ್ರೀಯಾಗಿ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ. ಅದು ನಿಜವಾಗ್ಲೂ ಜನರ ಬಗ್ಗೆ ಕಳಕಳಿಯಿಂದ ಹೇಳ್ತಾರೋ ಅಥವಾ ಓಟ್ಗಾಗಿ ಹೇಳ್ತಾರೋ ಅಂತನ್ನೋದನ್ನ ನಾವು ನೋಡ್ಬೇಕಾಗಿದೆ. ಜನರಲ್ಲಿ ಅರಿವು ಬರಬೇಕಾಗಿದೆ. ಯಾತಕ್ಕೆ ಮಾತಾಡ್ತಿದ್ದಾರೆ ಈಗ ರಾಜಕಾರಣದ ಮುಖಂಡರುಗಳು ಏನೇ ಮಾತಾಡೋದಾದ್ರೂ ಕೂಡ ಯಾಕೆ ಮಾತಾಡ್ತಾರೆ, ಅದರಿಂದ ಉದ್ದೇಶ ಏನು ಅನ್ನೋದನ್ನ ನೋಡ್ಬೇಕಾಗಿದೆ. ಹಾಗಾಗಿ ನಾವು ಬಡತನದ ವಿರುದ್ಧ ಹೋರಾಟ ಮಾಡಿದಾಗೆಲ್ಲ ಬಡವರು ಜಾಸ್ತಿ ಆಗಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಹೋರಾಟ ಅಂತಂದೇಳಿ ಭರ್ಜರಿ ಶುರು ಮಾಡಿದ್ದಾರೆ ಪ್ರಪಂಚದಾದ್ಯಂತ. ನೀವು ಎಷ್ಟೆಷ್ಟು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತೀವೋ ಅಷ್ಟು ಭಯೋತ್ಪಾದನೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಈ ಡಿಸೆಂಬರ್ 22ರಿಂದ 29ರವರೆಗೆ ನಾವು ಹರಿಹರದಿಂದ ಕಿಷ್ಕಿಂಧೆವರೆಗೆ ನಿರ್ಮಲ ತುಂಗಭದ್ರಾ ಪಾದಯಾತ್ರೆ ಅಂತ ಮಾಡ್ತಿದ್ದೀವಿ. ನೀವೆಲ್ಲರೂ ಬಂದು ಭಾಗವಹಿಸಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ರಿ. ನಿಜವಾಗ್ಲೂ ಏನಾದರೂ ಒಂದು ಒಳ್ಳೆ ಕೆಲಸ ಅಂದರೆ ಆ ದಿಕ್ಕಲ್ಲಿ ಹೋಗ್ಬೇಕಾಗತ್ತೆ. ಆಮೇಲೆ ಜನವರಿ 27, 28, 29, 30 ಗಣರಾಜ್ಯೋತ್ಸವದ ಆದ ನೆಕ್ಸ್ಟ್ ಡೇ ನಾವು ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿಯವರ ಮಠದಿಂದ ಸಂತೆಬೆನ್ನೂರು, ನಮ್ಮ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಲ್ಲಿ ಅಲ್ಲಿವರೆಗೂ ಒಂದು 70 ಕಿಲೋಮೀಟರ್ದು ಒಂದು ಪಾದಯಾತ್ರೆ ಮಾಡ್ತಿದ್ದೀವಿ. ಇದು ಸರ್ವೋದಯ ಪಾದಯಾತ್ರೆ ಅಂತ. ಅದರಲ್ಲಿ ಈ 5 ವಿಷಯಗಳನ್ನ, ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ, ಈ 5 ವಿಷಯಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಅಂತಂದೇಳಿ ನಾವು ಈ ಪಾದಯಾತ್ರೆಯನ್ನು ಮಾಡ್ತಿದ್ದೀವಿ. ನೀವು ಹೆಚ್ಚೆಚ್ಚು ಜನ ಬಂದು ಅದರೊಳಗೆ ಭಾಗವಹಿಸಿ. ಇದೇನು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ, ನಾವು ಯಾವ ಪಾರ್ಟಿಯವರಾದರೂ ಬರ್ರಿ, ಯಾವ ಜಾತಿಯವರಾದರೂ ಬರ್ರಿ, ಯಾವ ಧರ್ಮದವರಾದರೂ ಬರ್ರಿ. ಆದರೆ ನಮ್ಮ ಒಂದು ಭವಿಷ್ಯದ ಗುರಿ ಏನಿದೆ ಅದು ಸರ್ವೋದಯ ಆಗಿರ್ಬೇಕು, ಎಲ್ಲರದು ಆಗಿರ್ಬೇಕು. ಇದರೊಳಗೇನೋ ಹಿಂದೂಗಳದಷ್ಟೇ ಉದ್ಧಾರ, ಬರೀ ಮುಸ್ಲಿಮರಷ್ಟೇ ಉದ್ಧಾರ, ನಾವೆಲ್ಲ ಮನುಷ್ಯರೆಲ್ಲರೂ ಅದು ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತಂದೇಳಿ ನಮ್ಮ ಶರಣರು ಹೇಳಿರೋದು. ಯಾರು ಬರೀ ಈ ಡಿಸೆಂಬರ್ 22ರಿಂದ 29ರವರೆಗೆ ನಾವು ಹರಿಹರದಿಂದ ಕಿಷ್ಕಿಂಧೆವರೆಗೆ ನಿರ್ಮಲ ತುಂಗಭದ್ರಾ ಪಾದಯಾತ್ರೆ ಅಂತ ಮಾಡ್ತಿದ್ದೀವಿ. ನೀವೆಲ್ಲರೂ ಬಂದು ಭಾಗವಹಿಸಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ರಿ. ನಿಜವಾಗ್ಲೂ ಏನಾದರೂ ಒಂದು ಒಳ್ಳೆ ಕೆಲಸ ಅಂದರೆ ಆ ದಿಕ್ಕಲ್ಲಿ ಹೋಗ್ಬೇಕಾಗತ್ತೆ. ಆಮೇಲೆ ಜನವರಿ 27, 28, 29, 30 ಗಣರಾಜ್ಯೋತ್ಸವದ ಆದ ನೆಕ್ಸ್ಟ್ ಡೇ ನಾವು ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿಯವರ ಮಠದಿಂದ ಸಂತೆಬೆನ್ನೂರು, ನಮ್ಮ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಲ್ಲಿ ಅಲ್ಲಿವರೆಗೂ ಒಂದು 70 ಕಿಲೋಮೀಟರ್ದು ಒಂದು ಪಾದಯಾತ್ರೆ ಮಾಡ್ತಿದ್ದೀವಿ. ಇದು ಸರ್ವೋದಯ ಪಾದಯಾತ್ರೆ ಅಂತ. ಅದರಲ್ಲಿ ಈ 5 ವಿಷಯಗಳನ್ನ, ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತ, ಈ 5 ವಿಷಯಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಅಂತಂದೇಳಿ ನಾವು ಈ ಪಾದಯಾತ್ರೆಯನ್ನು ಮಾಡ್ತಿದ್ದೀವಿ. ನೀವು ಹೆಚ್ಚೆಚ್ಚು ಜನ ಬಂದು ಅದರೊಳಗೆ ಭಾಗವಹಿಸಿ.
ಇದೇನು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ. ನಾವು ಯಾವ ಪಾರ್ಟಿಯವರಾದರೂ ಬರ್ರಿ, ಯಾವ ಜಾತಿಯವರಾದರೂ ಬರ್ರಿ, ಯಾವ ಧರ್ಮದವರಾದರೂ ಬರ್ರಿ, ಆದರೆ ನಮ್ಮ ಒಂದು ಭವಿಷ್ಯದ ಗುರಿ ಏನಿದೆ ಅದು ಸರ್ವೋದಯ ಆಗಿರ್ಬೇಕು, ಎಲ್ಲರದು ಆಗಿರ್ಬೇಕು. ಇದರೊಳಗೇನೋ ಹಿಂದೂಗಳದಷ್ಟೇ ಉದ್ಧಾರ, ಬರೀ ಮುಸ್ಲಿಮ್ರಷ್ಟೇ ಉದ್ಧಾರ, ಯಾರು ನಾವೆಲ್ಲ ಮನುಷ್ಯರೆಲ್ಲರೂ ಅದು ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತಂದೇಳಿ ನಮ್ಮ ಶರಣರು ಹೇಳಿರೋದು. ಯಾರು ಬರೀ ಹೊಸಪೇಟೆ ಪದ್ಮಶಾಲಿ ಸಮಾಜದಿಂದ ದಿನಾಂಕ 9ರಂದು ಮಾರ್ಕಂಡೇಶ್ವರ ಸ್ವಾಮಿಯ ಕಡೆ ಕಾರ್ತಿಕ ದೀಪೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸುವ ಮೂಲಕ ಕಾರ್ತಿಕೋತ್ಸವ ನಡೆಸಿ ಭಕ್ತಿ ಸಮರ್ಪಿಸಿದರು. ಹೀಗೆ ಕಡೆ ಕಾರ್ತಿಕೋತ್ಸವಕ್ಕೆ ಆಗಮಿಸಿದ್ದ ಅಮರಾವತಿ ಚಿಂತಾಮಣಿ ಮಠದ 31ನೇ ಪೀಠಾಧಿಪತಿಗಳಾದ ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳನ್ನ ಸ್ವಾಗತಿಸಿಕೊಂಡು ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. भगवते रुद्राय ओम नमस्ते रुद्रमन्यव उदोदरिकमे नमः ಬಳಿಕ ಸ್ವಾಮಿಗಳಿಂದ ಕಾರ್ತಿಕ ಮಾಸದಲ್ಲಿ ಪ್ರಣತಿಗಳನ್ನ ಬೆಳಗಿಸುವ ಉದ್ದೇಶದ ಕುರಿತು ಭಕ್ತರಿಗೆ ಮನದಟ್ಟು ಮಾಡಿಕೊಡಲಾಯಿತು. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಶಂಕರಾಚಾರ್ಯ ಹೇಳುದು ಸಂಸಾರ ಸಾಗರೇ ದುಃಖ, ಅರ್ಥಾತ್ ಈ ಸಂಸಾರದಲ್ಲಿ ದುಃಖವೇ ಜಾಸ್ತಿ. ಹಾಗಾದ್ರೆ ಸುಖ ಇಲ್ವಾ ಅಂತ ಕೇಳಿದ್ರೆ ಸುಖ ಇದೆ, ಆ ಸುಖದ ಹಿಂದೆನೆ ದುಃಖ ಬರುತ್ತೆ. ಹೆಂಗೆ ಅಂದ್ರೆ ಹಗಲಿಂದ ಹೇಗೆ ರಾತ್ರಿ ಬರುತ್ತೆ, ಹಗಲಾಯ್ತು ಬೆಳಗ್ಗೆ ಆಯ್ತು ಅನ್ಕೊಳ್ಳೋ ಅಷ್ಟರಲ್ಲೇ ಬಂದ್ಬಿಡತ್ ರಾತ್ರಿ. ಹಾಗೆ ಸುಖ ಬಂದಿದೆ ಅಂದ್ರೆ ಹಿಂದೆ ಒಂದು ದುಃಖ ಸಿದ್ಧ ಆಗಿದೆ. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ರು ತಸ್ಮಾತ್ ಜಾಗೃತ ಜಾಗೃತ ಅಂತ. ನಾವೆಲ್ಲ ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವೆಲ್ಲ ಯಾತಕ್ಕಾದ್ರೂ ಹುಟ್ಟು ಬಂದಿರಲಿ, ನಾವೆಲ್ಲರ ಗುರಿ ಒಂದೇ ಇರ್ಬೋದು, ಬೇರೆ ಬೇರೆ ಗುರಿ ಇರ್ಬೋದು. ಅವ್ರಿಗೇನೋ ಒಂದು ಗುರಿ ಇರ್ಬೋದು, ಉದ್ದೇಶ ಇರ್ಬೋದು, ಅವ್ರಿಗೊಂದು ಗುರಿ ಉದ್ದೇಶ ಇರ್ಬೋದು, ಇವ್ರಿಗೊಂದು ಗುರಿ ಉದ್ದೇಶ ಇರ್ಬೋದು, ಒಬ್ಬೊಬ್ರಿಗೊಂದೊಂದು ಗುರಿ ಉದ್ದೇಶ ಇದ್ದೇ ಇರುತ್ತೆ. ಆದ್ರೂ ಕೂಡ ನಾವೆಲ್ಲರಿಗೂ ಸೇರಿ ಒಂದು, ಎಲ್ಲರಿಗೂ ಸಮಾನ ಕಾಮನಂತ ಒಂದು ಗುರಿ ಉದ್ದೇಶ ಇದೆ. ಏನು ಅಂದ್ರೆ ಭೂಮಿ ಮೇಲೆ ಹುಟ್ಟು ಬಂದಿದ್ದೀವಿ ಅಂತ ಬಳಕ ನಾವು ಜೀವನದಲ್ಲಿ ಒಂದ್ಸಲ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಡ್ಬೇಕು. ಆ ಪರಮಾತ್ಮ ನೋಡ್ಬಿಡ್ಬೇಕು, ಬದುಕಿರೋದ್ರಲ್ಲಿ ಆ ಪರಮಾತ್ಮ ಸಿಗ್ಬಿಡ್ಬೇಕು. ಯಾರಿಗೆ ಆ ಪರಮಾತ್ಮನ ಅನುಗ್ರಹ ಆಗುತ್ತೋ, ಪರಮಾತ್ಮನ ಕೃಪೆ ಪಡ್ಕೊಳ್ತಾರೋ ಅವನ ಜನ್ಮ ಸಾರ್ಥಕ ಆಯ್ತು. ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ಮುಂದಿನ ಕೆಲಸ ಮುಗಿಸ್ಬೇಕು ಅಂತ ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಗುರುವಿನ ಕೃಪೆ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಗುರು ಇಲ್ಲ ಯಾವ ಕಾರ್ಯವೂ ಆಗೋದಿಲ್ಲ. ಗುರುಗೀತಾ ಅಂತಿದೆ, ಅಂದ್ರೆ ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾರೆ, ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಗುರುವಿನ ಬಿಟ್ಟು ಏನೇ ಕಾರ್ಯ ಮಾಡಿದ್ರು ಅದು ವ್ಯರ್ಥ ವ್ಯರ್ಥ ವ್ಯರ್ಥ. ಹಾಗಾಗಿ ಗುರುವಿನ ಇಟ್ಕೊಂಡು ಕಾರ್ಯ ಮಾಡಬೇಕು. ಹಬ್ಬಗಳನ್ನ ಯಾಕೆ ಇಟ್ರು ಅಂತಂದ್ರೆ ಹಬ್ಬವನ್ನ ಸಾಧನೆಯಾಗಿ ಮಾಡ್ಲಿ ಅಂತ ಹೇಳ್ಕೊಂಡಿದ್ದಾರೆ ಹೊರತು ಹಬ್ಬ ಅಂದ್ರೆ ನಮ್ಮಲ್ಲಿ ಅದೇನೋ ಒಂದು ಸೆಲೆಬ್ರೇಷನ್ ಅಥವಾ ಎಂಜಾಯ್ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಶಿವ ಜ್ಯೋತಿ ಸ್ವರೂಪನಾಗಿ ಪ್ರಕಟ ಆದ. ಆ ಶಿವ ಜ್ಯೋತಿ ಸ್ವರೂಪನ ಪ್ರಕಟ ಆದ. ಆ ಜ್ಯೋತಿ ಲಿಂಗ ಸ್ವರೂಪವಾಗಿ ಪ್ರಕಟ ಆದ. ಲಿಂಗ ಅಂತಾನೆ ಯಾಕೆ ಹೇಳಿದ್ವಿ, ಕಪ್ಪು ಶಿಲೆ ಯಾಕೆ ಇದ್ವಿ, ಅದಕ್ಕೂ ಒಂದು ಕಾರಣ ಹೇಳಿ. ಅಂದ್ರೆ ಇಡೀ ಸೃಷ್ಟಿ ಬಂದಿದ್ದೆ ಆ ಜ್ಯೋತಿಯಿಂದ, ಮತ್ತೆ ಇಡೀ ಸೃಷ್ಟಿ ಲೀನವಾಗುದು ಅದರೊಳಗೆ, ಅಗ್ನಿ ಒಳಗೆ. ಎಲ್ಲ ಪ್ರಪಂಚ ಬಂದಿದ್ದು ಅಲ್ಲಿಂದಾನೆ, ಹೋಗೋದು ಅಲ್ಲಿಂದಾನೆ. ಆ ಬಂದಿದ್ದು ಹೋಗಿದ್ದು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನಿರ್ತೀವಪ್ಪ ಅಂದ್ರೆ ಲೀನತಿ ಗಚ್ಚತಿ ಅಂತ ಕರೀತೀವಿ. ಹಾಗೆ ಕಾರ್ತಿಕ ಅಂತ ಯಾಕೆ ಹೆಸರು ಕೊಟ್ಟರು,
ಕಾರ್ತಿಕಾರ್ತಿ ಯಾಕೆ ಹೆಸರು ಕೊಟ್ರಪ್ಪ ಅಂತಂದ್ರೆ ನಮ್ಗೆಲ್ಲರಿಗೂ ಪರಮಾತ್ಮನ ದರ್ಶನ ಆಗಬೇಕು ಅಂದ್ರೆ ಅಜ್ಞಾನ ತುಂಬಿರುತ್ತೆ, ದಡ್ತನ ಇರುತ್ತೆ, ಕಾಣೋದಿಲ್ಲ. ಕಣ್ಣು ಸರಿ ಕಾಣ್ತಾ ಇದ್ರೆ ನೋಡ್ರಿ, ಎದುರುಗಡೆ ಇರೋ ವಸ್ತುಗಳು ಕಾಣಲ್ಲ, ಯಾರು ಕಾಣಲ್ಲ, ಕಣ್ಣಲ್ಲಿ ಪೊರೆ ಇರುತ್ತೆ. ವೈದ್ಯರ ಹತ್ರ ಹೋದ್ರೆ ಆ ಪೊರೆ ತೆಗಿತಾರೆ, ಕಣ್ಣಲ್ಲಿದ್ದು ಪೊರೆ ತೆಗಿತಾರೆ. ಆ ಕಣ್ಣಿನ ಪೊರೆ ತೆಗೆದ್ರೆ ನಮ್ಗೆಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೇನೆ ನಮಗೆ ಅಜ್ಞಾನದ ಪೊರೆ ಅಂಟಿರುತ್ತೆ ಕಣ್ಣಿಗೆ. ಕಣ್ಣಿಗೆ ಅಜ್ಞಾನದ ಪೊರೆ ಅಂಟಿರೋದ್ರಿಂದ ನಮ್ಗೇನು ಕಾಣಲ್ಲ, ಪರಮಾತ್ಮ ಕಾಣಲ್ಲ. ಲೌಕಿಕದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳೇ ನಮ್ ಕಣ್ಣು ಸರಿಯಾಗಿ ನೋಡಲ್ಲ ಅಂದ್ರೆ ಇನ್ನು ಆ ಪರಮಾತ್ಮನ ಕಣ್ಣು ನೋಡುತ್ತೇನೋ? ಆ ಪರಮಾತ್ಮನ ನೋಡೋ ಶಕ್ತಿ ಈ ಕಣ್ಣಿಗೆ ಇಲ್ಲೇ ಇಲ್ಲ. ಯಾಕಂದ್ರೆ ಅಜ್ಞಾನ ಇದೆ ನಮಗೆ. ಆ ಅಜ್ಞಾನ ಹೋಗ್ಬೇಕು, ಆ ಅಜ್ಞಾನ ಕಿತ್ತಾಕ್ಬೇಕು, ಸುಟ್ಟಾಕ್ಬೇಕು, ಅರ್ಧ ಹಾಕ್ಬೇಕು. ಯಾವ ಮಾಸದಲ್ಲಿ ಹುಣ್ಣಿಮೆ ಚಂದ್ರನ ಹತ್ರ ಈ ಕೃತ್ತಿಕಾ ನಕ್ಷತ್ರ ಇರುತ್ತೆ ಆ ಮಾಸನ ಕಾರ್ತಿಕ ಮಾಸ ಅಂತ ಕರೀತಾರೆ. ಹುಣ್ಣಿಮೆ ನೋಡ್ಬೇಕು, ಹುಣ್ಣಿಮೆ ಚಂದ್ರನ ಹತ್ರ ಈ ಕೃತ್ತಿಕಾ ನಕ್ಷತ್ರ ಇರುತ್ತೆ. ಯಾವ ಹುಣ್ಣಿಮೆ ಚಂದ್ರನ ಹತ್ರ ಕೃತ್ತಿಕಾ ನಕ್ಷತ್ರ ಇರುತ್ತೋ ಆ 30 ತಿಥಿಗಳನ್ನ ಕಾರ್ತಿಕ ಮಾಸ ಅಂತ ಕರೀತಾರೆ. ಆಗ ಕಾರ್ತಿಕ ಮಾಸ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಅಜ್ಞಾನವನ್ನ ಸುಟ್ಟಾಕ್ತಕ್ಕಂತಹ ಮಾಸ. ಅದು ಹೆಂಗ್ ಸುಡತ್ತೆ? ಜ್ಯೋತಿ ರೂಪದ ಪರಮಾತ್ಮ ನಮ್ಮ ಅಜ್ಞಾನವನ್ನು ಸುಟ್ಟಾಕುತ್ತೆ ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಬೇಕು ಅಂತ ಹೇಳುತ್ತೆ. ನಂತರ ನೆರೆದ ಭಕ್ತರಿಂದ ದೇಗುಲದಲ್ಲೇ ಆವರಣದಲ್ಲಿ ಪ್ರಣತಿಗಳನ್ನ ಬೆಳಗಿಸಿ ಭಕ್ತಿ ಸಮರ್ಪಿಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಒಳ
ಗ್ರಾಮದ ಕಾರ್ತಿಕೋತ್ಸವ ಪ್ರಣತಿ ಬೆಳಗಿಸಿ ಭಕ್ತಿ ಸಮರ್ಪಿಸಿದ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.